ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಡಿಜಿಟಲ್. ನಾನು ಭೀಮ್ಶಿ. ನಿನ್ನೆ ಏನು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಿರಾಕರಣೆ ಆಗಿದ್ದನ್ನು ನೋಡಿದ್ವಿ. ಇವತ್ತು ಅದೇನು ವಿಜಯಪುರದ ತಿಕೋಟದಲ್ಲಿ ಆಯ್ತಲ್ಲ, 140 OMR ಶೀಟ್ ನಾಪತ್ತೆ ಅನ್ನೋ ಸುದ್ದಿ. ಅದ್ರ ಕುರಿತು ಕೆಲವೊಂದಿಷ್ಟು ವಿಚಾರನ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನೋಡೋದಾದರೆ, ಏನು ವಿಜಯಪುರ ತಿಕೋಟದಲ್ಲಿ ಏನು ಶಾರದಾಂಬಾ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 400 ಚಿಲ್ಲರೆ OMR ಸೀಟು ವಿದ್ಯಾರ್ಥಿಗಳ ಪರೀಕ್ಷೆಗೆ ಕೊಡಲಾಗಿತ್ತು. ಅದರಲ್ಲಿ 290 ಏನೋ ಮತ್ತೆ ಬಂದಿದ್ದಾವೆ ಅಂತಂದರೆ 140 ಮಿಸ್ ಆಗಿದ್ದಾವೆ. ಇದಕ್ಕೆ KEA ಕೆಂಡಕಾರಿದೆ. ಯಾವ ರೀತಿ ಅಂತಂತಂದರೆ, ಅದೇನು ಮಿಸ್ ಆಗಿದ್ದಾವಲ್ಲ, ಆ ಮಿಸ್ ಆಗಿದ್ದು OMR ಸೀಟ್ನ ತಗೊಂಡು ಹೊರಗಡೆ ಹೋಗಿದ್ದಾರಲ್ಲ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗಳಿಗೆ ಕಾನೂನು ಕ್ರಮ ಜರುಗುತ್ತೆ. ಮತ್ತು ಆ ವಿದ್ಯಾರ್ಥಿಗಳನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸ್ತೇವೆ. ಮತ್ತು ಆ ವಿದ್ಯಾರ್ಥಿಗಳಿಗೆ ಮುಂದೆ ಪರೀಕ್ಷೆ ಬರೀಲಾರದಂತಹ ಒಂದು ಕಾನೂನು ಕ್ರಮಕ್ಕೆ ನಾವು ಅವ್ರನ್ನ ಒಳಪಡಿಸ್ತೇವೆ ಅನ್ನೋದನ್ನು KEA ಈಗಾಗಲೇ ಹೇಳಿದೆ. ಈಗ ಅವರ ಆರ್ಡರ್ ಮಾಡ್ತಿದೆ. ಆ ಆರ್ಡರ್ನ ಈಗ ಪಕ್ಕಕ್ಕಿಡೋಣ. ನಿಮ್ಗೊಂದು ಕತೆ ಹೇಳ್ತೀನಿ. ಈ ಕತೆನ ಅದಕ್ಕೆ ಜೋಡಿಸ್ಕೊಂಡು ಹೋಗೋಣ. ಒಬ್ಬ ಅಭ್ಯರ್ಥಿ ಅಥವಾ ಅವರು ಹುಡುಗಿ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು. ಹೀಗೆ ಹಳ್ಳಿಯಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಹುಡುಗ ಅಥವಾ ಹುಡುಗಿ ಯಾರೋ ಅಂದ್ಕೊಳ್ಳಿ. ಆ ಹುಡುಗ ಮನೆ ಬಿಟ್ಟು ಏನು ಬಾಗ್ಲ ದಾಟ್ತಿರ್ತಾನೆ. ಅವಾಗ ಅವರ ತಂದೆ 1,000 2,000, ಯಾಕಂದರೆ ಮನೆಯಲ್ಲಿ ಮುಗ್ಗಟ್ಟು, 2,000 3,000 4,000 ಹೀಗೆ ಕೈಗಡ ಸಾಲ ಇಸ್ಕೊಂಡು ಅವ್ನ ಕೈಗಿಡ್ತಾನೆ. ಅವಾಗ ತಾಯಿ ಬರ್ತಾಳೆ, ಅಲ್ಲೋ ಇಲ್ಲೋ ಇಟ್ಟಿದ್ದು 500,000 ತಂದು ಅವ್ನ ಕೈ ಕೊಡ್ತಾಳೆ. ಹೋಗಿ ಬಾ ಮಗನೇ, ಚೆನ್ನಾಗಿ ಓದು ಅಂತ ಸಿಟಿಗೆ ಕಳಿಸ್ತಾರೆ. ಬಸ್ ರೆಡಿಯಾಗಿರುತ್ತೆ. ಇಷ್ಟೆಲ್ಲ ಇಂಥದೆಲ್ಲ ಪರಿಸ್ಥಿತಿನ ಅನುಭವಿಸಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದಂತಹ ವ್ಯಕ್ತಿಗಳು ಸುಮ್ಮನೆ ಸುಮ್ಮನೆ ಪರೀಕ್ಷೆನ ಬಿಟ್ಟು ಬರಲಿಕ್ಕೆ ಯಾರಿಗಾದ್ರೂ ತಲೆಗೆಟ್ಟಿರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ವಿದ್ಯಾರ್ಥಿಗಳಲ್ಲಿ ಮೂಡಿದೆ. ಅದಕ್ಕೆ KEAಗೆ ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂತಂದರೆ, ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ ನಾವು. ವಿಜಯಪುರದ ತಿಕೋಟದಲ್ಲಿ ಏನಾಯಿತು? OMR ಮಿಸ್ ಮ್ಯಾಚ್ ಆಯಿತು. OMR ಮಿಸ್ ಮ್ಯಾಚ್ ಆಗಿಂದ ಏನಾಯಿತು? ಮುಂದೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬಹಿಷ್ಕರಿಸ್ತಾರೆ. ಆ ಬಹಿಷ್ಕರಿಸುವ ಮುಂಚೆ ಏನಾಗುತ್ತೆ? OMR ಶೀಟು ಮತ್ತು ಪ್ರಶ್ನೆ ಪತ್ರಿಕೆಗೆ ತಾಳೆ ಆಗಲ್ಲ. ಯಾಕಂದರೆ ಈ ಹಿಂದೆ ನೋಡ್ಬೋದು ನಾವು, ಎಷ್ಟು ಪರೀಕ್ಷಾ ಈ ವ್ಯವಸ್ಥೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಯಿತು. ಬ್ಲೂಟೂತು ಮತ್ತು ಪೇಪರ್ ಲೀಕ್ ಹಗರಣಗಳನ್ನು ನೋಡಿರ್ಬೋದಲ್ವ. ಹೀಗೆ ಮಿಸ್ ಮ್ಯಾಚ್ ಆದಾಗ ವಿದ್ಯಾರ್ಥಿಗಳು ಆತಂಕಗೊಂಡು ಸಾಮಾನ್ಯವಾಗಿ ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಅನ್ನೋದು ಜಗಜ್ಜಾಹೀರಾಗೋಗಿದೆ. ಮಾಧ್ಯಮದ ಮೂಲಕವೂ ಆಗಿದೆ, ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡಿದೆ. ಇದೊಂದಾಯಿತು. ಇವಾಗ ಕಂಪ್ಲೀಟ್ ಲಾಜಿಕ್ ಅಂದರೆ, ಇವಾಗ ಇಲ್ಲೊಂದು ಲಾಜಿಕ್ ಅರ್ಥ ಮಾಡ್ಕೋಬೇಕಾಗಿದೆ. KEA ಏನು ಹೇಳ್ತಾ ಇದೆ? ಏನು 140 OMR ಸೀಟ್ ನಾಪತ್ತೆ ಆಗಿದಾವಲ್ಲ, ಆ ನಾಪತ್ತೆ ಆದವ್ರಿಗೆ ಕ್ರಮ ತಗೊಳುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಪ್ರತಿಯೊಂದು ರೂಮಿನಿಂದ OMR ಸೀಟ್ಸ್ ಎಷ್ಟು ಹೋಗಿದ್ದಾವೆ, ಎಷ್ಟು ಬಂದಿದ್ದಾವೆ ಅನ್ನೋದನ್ನು ಎಲ್ಲ ಲೆಕ್ಕ ಮಾಡಿನೇ ಆ ಗಂಟು ಅದನ್ನು ಕಟ್ಟಿನೇ ಸೀಲ್ ಹೊಡೆದು ಕಟ್ಟಿನೇ ಇಟ್ಟಿರ್ತಾರಲ್ವ. ಅದರಲ್ಲಿ ಬೇರೆ OMR ತುಂಬಲಿಕ್ಕೆ ಹೆಂಗೆ ಸಾಧ್ಯ? ಅದೇನು ಸಿಮೆಂಟ್ ಫ್ಯಾಕ್ಟ್ರಿನ ಸಿಮೆಂಟ್ ಆದ ತಕ್ಷಣ ಮತ್ತೆ ತುಂಬಲಿಕ್ಕೆ, ಅಥವಾ ದಿನಸಿ ಅಂಗಡಿನ ಅಕ್ಕಿ ಚೀಲಕ್ಕೆ, ಅದೇನೋ ಅಕ್ಕಿ ಖಾಲಿ ಆದರೆ ಮತ್ತೆ ಅಕ್ಕಿ ಚೀಲ ತುಂಬೋಕ್ಕೆ ಅಕಸ್ಮಾತ್ ಏನಾದ್ರೂ ಈ ರೀತಿ ಆಗಿದೆ ಅಂತಂತಂದರೆ ಅದಕ್ಕೆ ಆ ವ್ಯವಸ್ಥೆನೇ ಕಾರಣ ಆಗುತ್ತೆ. ಇದು ನಮ್ಮ ಮುಂದಿರೋಂತಹ ಸಾಮಾನ್ಯವಾದಂತಹ ವಿಷಯ. ಆ ವ್ಯವಸ್ಥೆನೇ ಕಾರಣ ಆಗುತ್ತೆ ಅನ್ನೋದಕ್ಕೆ. ಇದಕ್ಕೆ ಇನ್ನೊಂದು ನಾವೇನು ಉದಾಹರಣೆ ಕೊಟ್ಟು ಹೇಳಬೇಕಾಗಿಲ್ಲ. ಆದ್ದರಿಂದ ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಏನು? ಸಂಪೂರ್ಣವಾಗಿ ಈ ಕ್ರೊನಾಲಜಿನ ಅರ್ಥ ಮಾಡಿಕೊಂಡ್ರೆ, ನಿನ್ನೆ ಸಾಕಷ್ಟು ಮೆಸೇಜ್ ಬಂದು ಕಮೆಂಟು ಮಾಡಿದ್ದಾರೆ. ಈ ಕ್ರೊನಾಲಜಿನ ಅರ್ಥ ಮಾಡಿಕೊಂಡ್ರೆ ಇದೇನಿದೆಯಲ್ಲ, ಇದು KEA ಪರೀಕ್ಷಾ ಸಂಸ್ಥೆ, ಇಲ್ಲಿ ಪೂರ್ತಿ ಇದನ್ನು ವಿದ್ಯಾರ್ಥಿಗಳ ಮೇಲೆ ಇದ್ರ ಹೊಣೆನ ಹಾಕ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿ ತಪ್ಪಾಗಿರೋದು ವಿದ್ಯಾರ್ಥಿಗಳದ್ದೇ ಅಂತ ಉದ್ಯೋಗಾಕಾಂಕ್ಷಿಗಳದ್ದೇ ಅಂತ ಹೇಳಲಿಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಲೋಪದೋಷಗಳಾಗಿದ್ದು ಯಾರಿಂದ? ಅಲ್ಲಿ ಫೋಟೋ ರೆಕಗ್ನೈಷನ್ ಅಂತ ಹಿಡಿದು ಪ್ರಶ್ನೆ ಪತ್ರಿಕೆ ತಾಳೆ ಆಗದೆ ಇರೋವರೆಗೂ ಲೋಪ ಆಗಿದೆ ಅಂತಂದರೆ ಅದಕ್ಕೆ ಯಾರು ಕಾರಣ, ಏನು ಕಾರಣ ಅನ್ನೋದನ್ನು ಇವತ್ತು ಅವಲೋಕಿಸಬೇಕಾಗಿದೆ, ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲ, ಇವತ್ತು OMR ಸೀಟ್ ಪರೀಕ್ಷಾ ಕೇಂದ್ರದಿಂದ ಆಚೆ ಹೋಗಿದ್ದಾವೆ ಅಂತಂತಂದರೆ ಅದು ಕಾನೂನು ಬಾಹಿರವಾದ ಚಟುವಟಿಕೆ, ಅದು ಡೌಟೇ ಇಲ್ಲ. ಆದರೆ ಈ OMR ನಾಪತ್ತೆ ಆಗಲಿಕ್ಕೆ, ಪರಿಸ್ಥಿತಿ ಅಂಥದ್ದು ನಿರ್ಮಾಣ ಆಗಲಿಕ್ಕೆ ಯಾರು ಕಾರಣ?
ಟೆಕ್ನಿಕಲಿ ಅಪ್ಗ್ರೇಡ್ ಅಂದರೆ KE ಅಪ್ಗ್ರೇಡ್ ಆಗಬೇಕಾಗಿತ್ತಲ್ವಾ ಟೆಕ್ನಿಕಲಿ, ಆಗದೇನೆ ಯಾಕೆ ಈ ತರಾತುರಿಲಿ ಫೋಟೋ ರೆಕಗ್ನೈಸೇಷನ್ನು ಮತ್ತು ಇನ್ನೊಂದನ್ನು ಯಾಕೆ ಮಾಡಿದರು ಅನ್ನುವಂತಹ ಪ್ರಶ್ನೆ ಇವತ್ತು ಅಭ್ಯರ್ಥಿಗಳಲ್ಲಿ ಮೂಡ್ತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ಈ OMR ನಾಪತ್ತೆಯಾಗಿದ್ದಾವೆ ಅಂತಾರಲ್ಲ, ಅದಕ್ಕೆ ಯಾರು ಹೊಣೆ, ಆ ಪರಿಸ್ಥಿತಿ ಆ ರೀತಿ ನಿರ್ಮಾಣ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸದಾ ನಿಮ್ಮೊಂದಿಗೆ ಇದೇ ರೀತಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.